ಮಾಸ್ತರ್ ನೀ ತುಚ್ಚು ಇದನ್ ಚುಕ್ಕೋಳ್ ತಿರ್ಗಾಡ್ ಹೋಯ್ತಾವ ಅಂದ್ಮೇಲೆ ನಾ ಏನ್ ಮಾಡ್ಬೇಕು ಹೇಳ್ರಿ ನನಗ. ಇರ್ಲಿ ಬಿಡು ಈ ಸದ್ ಅವ್ರಿಗೆ ಕೊಡು ಹಾಡ್ಲಿ. ಇಲ್ಲ ಅವ್ರ ಕೂತ್ ಹಂಗ ಮಾಡ್ದಾಗ ನಾನೇನ್ ಮಾಡ್ಬೇಕು? ಈಗ ಅವ್ರು ಹೇಳಿದ್ನು ನಾನು ಅಂತ ರೆಕಾರ್ಡಿಂಗ್ ಐತಿ, ಅಲ್ಲಿ ಕಮಿಟರ್ ಅಲ್ಲಿ ತರಿಸ್ಬೇಕಾಗಿತ್ತಲ್ರಿ. ಅವ್ರು ಹೇಳಿದ್ದು ಸುಳ್ರಿ ಸರ್. ಅಲ್ಲಿ ಸರ್ ಅವ್ರ ಕೂತ್ ಹೆಂಗ್ರಿ? ಅಕ್ಕಲಕೋಟೆ ತಾಲೂಕಿನ ಈ ಅಕ್ಕಲಕೋಟೆ ಪಟ್ಟಣದೊಳಗ ಸಾಯಂಕಾಲ ಸಮಯದೊಳಗ ಸಿದ್ದರವಾಣಿಯನ್ನು ಕೇಳಾಕ ಬಂದು ಕೂಡಿರುವಂತ ಹೌದ್ರಿಪ್ಪ ಹೌದಾ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೂ ಕೂಡ, ತಾಯಿ ತಂದೆಯರಿಗೂ, ಕಲಾಭಿಮಾನಿಗಳಿಗೂ, ಕಲಾರಸಿಕರಿಗೂ ಕೂಡ ಏನ್ ಮಾಡ್ಬೇಕಂದ್ರಿ ಸಂಜೆ ಅಳಿಗಿ ಎಲ್ಲಾ ಪುರಾಣ ಪಂಡಿತರಿಗೂ, ಶಾಸ್ತ್ರ ಬಲ್ಲವರಿಗೂ, ಹೌದು ಹೌದು ಮೇಲಾಗಿ ಸರಜೋಡಿ ಹಾಡ್ಲಕ್ಕ ಬಂದಿರುವಂತ ಶ್ರೇಷ್ಠ ಕಲಾವಂತರಿಗೂ ಕೂಡ 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 ಗಳೂರ್ಗಿ ಗ್ರಾಮದ ರಾಮಲಿಂಗೇಶ್ವರ ಡೊಳ್ಳಿನ ಕಲಾಗಾಯನ ಸಂಘದ ವತಿಯಿಂದ ಕೊನೆಯ ಸಂದದ ಭಕ್ತಿಯ ನಮನಗಳನ್ನು ಸಲ್ಲಿಸುತ್ತಾರಿಪ್ಪ ಸಲ್ಲಿಸುತ್ತಾ ಅದಕ್ಕ ಜ್ಞಾನಿಗಳಾಗಿರ್ತಕ್ಕಂಥವ್ರು ಒಂದು ಕಡಿ ಒಂದು ಮಾತನ್ನ ಹಿಂಗ ಹೇಳ್ತಾರೆ. ಹೂವಣ್ಣಣ್ಣ ಏನ್ ಹೇಳ್ತಾರಿ ಸರ ಮಾತಿನಲ್ಲಿ ಮಾತಾ? ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು. ಹೌದು ಹೌದು ಏನು? ಮಡಿಕೆ ಮಾಡುವಡೆ ಮಣ್ಣೆ ಮೊದಲು, ತೊಡಿಗೆ ಮಾಡುವಡೆ ಹೊನ್ನೆ ಮೊದಲು. ಹೌದು ಹೌದು. ಶಿವಪಥವನ್ನರಿಯಲು ಗುರುಪಥವೇ ಮೊದಲು ಅಂತ ಹೇಳಿದ್ರು ಅವರು. ಹೌದ್ರಿಪ್ಪ, ಯಾಕೆ ಹೇಳಿದ್ರು ಹಿಂಗ? ಯಾಕಂತ ಕೇಳಿದ್ರಿ, ಈ ಮಾನವ ಜನ್ಮಕ್ಕ ಹುಟ್ಟಿ ಬಂದ ಮ್ಯಾಲ ಹೌದ ಹೌದ ಕುಂಬಾರಿಗ ಗಡಿಗೆ ಮಾಡ್ಬೇಕಾಗಿತ್ತಪ್ಪ ಅಂತಂದ್ರ ಮಣ್ಣು ಅನ್ನತಕ್ಕಂಥದ್ದು ಮೂಲ ವಸ್ತು ಮೊದಲೇ ಬೇಕ್ರಿಪ್ಪ ಬೇಕು. ಹಂಗೇನು ನಮ್ಮ ಅವ್ವನ ಮೈ ಮೇಲೆ ಹಾಕೊಳ್ಕ ಒಡವೆ ವಸ್ತ್ರ ಆಗ್ಬೇಕಾಗಿತ್ತು, ಬೊರ್ಮಳ ನಕ್ಲೇಸ್ ಆಗ್ಬೇಕಾಗಿತ್ತಪ್ಪ ಅಂತಂದ್ರ ಏನ್ ಬೇಕು? ಚಿನ್ನಾಭರಣ ಅನ್ನತಕ್ಕಂಥದ್ದು ಮೊದಲ ಬೇಕು. ಹೌದ್ ಹೌದು. ಹಂಗೇನು ಇವತ್ತಿನ ದಿವಸ ಈ ಶಿವಸ್ಥಾನದೊಳಗ ಆ ಶಿವನನ್ನ ಕೂಡಬೇಕಾಗಿತ್ತು, ಶಿವನನ್ನ ಕಾಣಬೇಕಾಗಿತ್ತಪ್ಪ ಅಂತಂದ್ರ ಏನ್ ಮಾಡ್ಬೇಕ್ರಿಪ್ಪ? ನಿನಗ ಗುರು ಅನ್ನತಕ್ಕಂಥವ ಮೊದಲು ಬೇಕು, ಮೊದಲು ಬೇಕು, ಮೊದಲು ಬೇಕಂತ ಹೇಳ್ಯಾರ ಅವ್ರು. ಹೌದ್ ಹೌದ್ ಹೌದು, ಕೂಗಿ ಕೂಗಿ ಹೇಳ್ಯಾರ ಹಿಂಗ. ಗುರುವಿನ ಗುಲಾಮನಾಗುವ ತನಕ ದೊರೆಯ ದಣ್ಣ ಮುಕುತಿ ಅಂತ ಹೇಳಿ ಹೇಳ್ಯಾರ. ಹಿಂಗ ಹಿರಿಯಾರ ಸಾರಿ ಸಾರಿ ಹೇಳ್ಯಾರ. ಹೌದ್ರಿಪ್ಪ ಹೌದು. ಅದಕ್ಕಿರ್ಲಿ ಯಾಕಂತ ಕೇಳಿದ್ರೆ ಎಲ್ಲಾ ಗುರು ಹಿರಿಯರು ಒಂದು ಪ್ರೀತಿ ವಿಶ್ವಾಸವನ್ನು ಇಟ್ಟಿಕೊಂಡು ಒಳ್ಳಿನ ಪದಗಳನ್ನ ಕೇಳಲಾಕ ಕೂಡಿದಾಗ್ಯದ. ನೇರವಾಗಿ ಗೊಳ್ಳ ಮಾತುಗಳನ್ನ ಹೇಳಲಾರದೆ ನೇರವಾಗಿ ವಿಷಯದ ಬೆನ್ನ ಹತ್ತಬೇಕಾಗ್ಯದ. ಹೌದು ಹೌದು ಹೌದು. ಯಾಕಂತ ಕೇಳಿದ್ರೆ ಹೂವಣ್ಣಣ್ಣ ಮಾತು ಒಂದು ಏನಾಗ್ಯದತ್ತ ಕೇಳಿದ್ರ ಏನ್ರಿಪ್ಪ ಮಾತಾ? ಇವತ್ತಿನ ದಿವಸ ಸುರುವಿನ ಸಂದಿನೊಳಗ ದೈವದ ಅಪ್ಪಣೆಯನ್ನ ತಗೊಂಡು ನಮ್ಮ ಗುರುಗಳಿಗೆ ಒಂದು ಪ್ರಶ್ನೆ ಕೇಳಿದ್ದೇನ. ಹೌದ್ರಿಪ್ಪ ಹೌದು. 2 ಪ್ರಶ್ನೆ. ಏನು ಕೇಳಿನಂತ ಕೇಳಿದ್ರ ಹಾಲ ಮತದೊಳಗ ಗತ್ರಿಗೆ ಭಾಗಮ್ಮ ತಾಯಿಗೆ ಹೆಂಗ ನೋಡ್ಲಾಕ ಗಾಜಿನ ಕಂಬದಲ್ಲ ಹಂಗ ಹಾಲ ಮತದೊಳಗ ಒಬ್ಬಕ್ಕೆ ಸ್ತ್ರೀಗೆ ಲಿಂಗ ಪೀಠ ಅದ. ಅದು ಹಾಲ ಮತದೊಳಗ ಯಾವ ಸ್ತ್ರೀಗೆ ಲಿಂಗ ಪೀಠ ಅದ? ಹಿಂಗೊಂದು ಪ್ರಶ್ನೆ ಕೇಳಿದ್ದ. ಇದಕ್ಕೆ ನೇರವಾಗಿ ಉತ್ತರ ಏನ್ ಕೊಟ್ಟಾರತ್ತ ಕೇಳಿದ್ರ ಏನ್ರಿಪ್ಪ ಅಹಿಲಾಬಾಯಿ ಹೋಲ್ಕರ್ ಅಂತ ಇದಕ್ಕೆ ಉತ್ತರ ಹೇಳಾರ. ಹೌದು ಹೌದಲ್ಲ? ಇದು ಉತ್ತರ ನಾ ಏನ್ ಹೇಳ್ದ ಅಲ್ಲಗಳದ. ಹೌದು. ಸರ್ವತ್ತ ತಪ್ಪದ ತಂದೆ. ಇಷ್ಟ ಹಿನ ಭೂಮಿಗೆ ಮುಗಿಲಿಗೆ ಎಟ್ಟ ಅಂತರ ನೋಡು. ತಂತ್ರದ ಅಂದ ಕೂಡ್ಲೇನೆ ಗುರುಜಿಯವರು ಒಂದು ಮಾತು ಹೇಳಿದ್ರಿ. ಇಲ್ಲಿ ಏನ್ ಹೇಳ್ರಿಪ್ಪ ಗುರುಜಿಯವರು ಮಾತಾ? ಇಲ್ಲಿ ಎಲ್ಲತ್ತಿ ಕೇಳಿದ್ರ ಇಲಾಬಾಯಿ ಹೋಲ್ಕಾರ್ ಜಯಂತಿ ಒಳಗ ಕಂಟ್ರೋಲ್ ಬಲಿ ಇಟ್ಟಾಕ ನಮಗ ಮತ್ತ ಬಾಸ್ಗೆ ಸಚಿನ್ ಅಣ್ಣಗ ಟೋಪಣ್ಣ ಹಾಡ್ಕಿದ್ದು. ಹೌದಾ? ನಾನು ಸಚಿನ್ ಅಣ್ಣನ ಮೇಳೆಗೆ ಬಂದಿದ್ದ. ಹೌದು. ಇಂಗಳಿಗೆ ಭೂತಾಳ ಮಾಸ್ತರ್ ಅವರು ಟೋಪಣ್ಣ ಮಾಸ್ತರ್ ಮೇಳೆಗೆ ಬಂದಿದ್ರು. ಶಿರಾಡೋಣ ಗಿರಿಮಲ ಮಾಸ್ತರ್ ಚೊಚ್ಚಲ ಶಿಶು ಮಕ್ಕಳು. ಹೌದಾ? ಟೋಪಣ್ಣನ ಮೇಳೆಗೆ ಬಂದ. ಹೌದು ಹೌದು. ಅಲ್ಲಿನೂ ಇದೇ ಪ್ರಶ್ನೆ ಕೇಳಿನಿ. ಹೌದಾ? ಅವಾಗ ಗುರುಜಿ ಅವ್ರು ಏನ್ ಹೇಳ್ಯಾರತ್ತ ಕೇಳಿದ್ರ ಅಲ್ಲಿ ಇಂಗಳಿಗೆ ಭೂತಾಳ ಮಾಸ್ತರ್ ಅವ್ರು ಏನ್ ಹೇಳ್ಯಾರತ್ತ ಕೇಳಿದ್ರ ಸಜ್ಜಲ ಗುಡ್ಡದ ಶರಣಮ್ಮಗ ಲಿಂಗಪೀಠ ಅದ ಅಂತ ಹೇಳ್ಯಾರ. ಹೌದಲ್ಲ? ಹೌದು. ಅವ್ರೊಂದು ಪ್ರಶ್ನೆ ಕೇಳಿದ್ರ ಅಲ್ಲಿ ಏನತ್ತ? ನೀಲಮುತ್ತಿನ ಜಗ್ಗ ಸಿಂಹ ಮುಖದ ಜಗ್ಗ ಜಗ್ಗಿನ ಬುಳರಾಯಾಗೈತಿ. ನೀಲ ಮುತ್ತಿನ ಜಗ್ಗ ಮಾಳಪ್ಪಗದ. ಅದು ಯಾರು ಮಾಡಿಸಿ ಕೊಟ್ರ? ಯಾವ ಕಾರಣಕ್ಕಾಗಿ ಕೊಟ್ಟಾರ? ಒಬ್ಬರು ನಡ್ಬರ್ಕಾಗ್ಯಾರ, ಯಾರಾಗ್ಯಾರತ್ತೆ ಹಿಂಗ ಪ್ರಶ್ನೆ ಕೇಳಿದ್ರು. ಅಲ್ಲಿ ಅವ್ರ ಏನ್ ಉತ್ತರ ಹೇಳ್ಯಾರ? ನನಗ ಗೊತ್ತದ, ನಾ ಏನ್ ಹೇಳಿನ ಅವ್ರಿಗೆ ಗೊತ್ತದ. ಹೌದಲ್ಲ? ಇಲ್ಲಿ ಏನು ಕೇಳಿನಿ ಇಲ್ಲಿದ್ ಹೇಳ್ರತ್ತೆ ನಂದು ವಿನಂತಿ ಐತಿ. ಹೌದು. ಅಲ್ಲಿದೇನಿಲ್ಲಿ ಬೇಡ. ಹೌದಲ್ಲ? ಹೌದು. ಯಾಕಂತ ಕೇಳಿದ್ರ ಸರ್ ಏನ್ ಉತ್ತರ ಕೊಟ್ಟಾರ ನೋಡ್, ಅದಕ್ಕೆ ತಕ್ಕಂತೆ ನಾನು ಉತ್ತರ ಕೊಟ್ಟೇನಿ. ಹೌದಲ್ಲ? ಅದು ಫಳನೆ ಬೇರೆ, ಇದು ಫಳನೆ ಬೇರೆ. ಹೌದಲ್ಲ? ಇಲ್ಲಿದು ಉತ್ತರ ಯಾಕಂತ ಕೇಳಿದ್ರ ಇಲ್ಲ ಜಾಸ್ತಿ ಏನು ಮಾತಾಡೋದಿಲ್ಲ. ನೀನು ನಾನು ಶಿಸ್ಮಾಗ ಇದ್ದೇಳಿ ಇಲ್ಲಿ
ಸತ್ಯನೇ ಮಾತಾಡಬೇಕು. ಅಲ್ಲಿ ಗುರು ಏನ್ ಹೇಳ, ಅಲ್ಲಿ ಏನ್ ಹೇಳನ, ಇಲ್ಲಿ ತರಬೇಡ ಅಂತ ಹಿಂಗೇನು ಮಾತಾಡಕೋಬೇಡ. ಅಲ್ಲಿ ಏನು ಸತ್ಯವಾಗಿ ಮಾತಾಡಿದಿಲ್ಲ, ಇಲ್ಲಿನೂ ಸತ್ಯನೇ ಮಾತಾಡಬೇಕು. ಶಿವಸ್ಥಾನದೊಳಗೆ ನಿಂತಿದಿ. ಇಲ್ಲಿಲ್ರಿ. ಇಲ್ಲ ನಂದು ಸ್ವಲ್ಪ ಮರ್ಯಾದೆ ಹೋಗ್ತದ ಸರ, ನಾ ಏನ್ ಹೇಳಂಗಿಲ್ಲ ಅಂತೇಳು ನಿನಗೇನು ನಾ ಕೇಳಲ್ಲ. ಇಲ್ಲ ಇವಾಗ ಶಿಷ್ಯನ ಮರ್ಯಾದೆ ಹೋದ್ರು ಗುರುವಿಂದ ಹೋದಂಗೆ, ಗುರುವಿಂದ ಹೋದ್ರೆ ಶಿಷ್ಯಂದ ಹೋದಂಗೆ. ಅಲ್ಲಿ ಏನ್ ಹೇಳಿದಲ್ಲ ಅದಕ್ಕೆ ಸಾಕ್ಷಿ ಪುರಾವೆಗಳದಾವ, ನಾ ಹಂಗೆ ಕೇಳಲ್ಲ. ಸರ್ ಇಲ್ರಿ, ಅದಾವ. ನಾ ಒಂದು ಮಾತು ಹೇಳ್ತೀನಿ. ಇಲ್ಲ ಇಲ್ಲೊಂದು ಹೇಳ್ಬೇಡ್ರಿ ಅತ್ತ. ನೀ ಪ್ರಶ್ನೆ ನಿಂದ ಉತ್ತರ ನಾ ತಪ್ಪೇ ಹೇಳಿನತ್ತೆ ತಿಳ್ಕೊ. ಆದ್ರ ನೀ ಯಾವ ವೇದಿಕೆ ಮೇಲೆ, ಬ್ರಹ್ಮ ವೇದಿಕೆ ಮೇಲೆ ಕರೆಕ್ಟ್ ಹೇಳಿದಲ್ಲ, ಇಲ್ಲಿನೂ ಅದೇ ಹೇಳ್ಬೇಕು. ಇಲ್ಲಿ ಯಾಕೆ ಸುಳ್ಳು ಹೇಳ್ತೀರಿ? ಇಲ್ಲ, ಉತ್ತರ ತಪ್ಪೇ ಹೇಳಿನತ್ತೆ ತಿಳ್ಕೊ. ಅಣ್ಣ ಇದಕ್ಕೊಂದ್ ಸೌಂಡ್ ಹೆಚ್ಚಿಗಿಡು ಸರ್. ಅಲ್ಲಿ ಹೇಳಿರೇ ಇಲ್ಲ, ಇಲ್ಲ ಆ ವೇದಿಕೆ ಮೇಲೆ ಹೇಳಿ. ನಾ ಮಾತಾಡ್ತಾನಿಂದ್ರಿ. ಅಲ್ಲಿ ಜೋಡಿ ಯಾರಿದ್ರು, ಇಂಗಳಿಗೆ ಭೂತಾಳ ಮಾಸ್ತರ್ ಅವರು ಇದ್ರು. ಅವ್ರು ಅಲ್ಲಿ ಏನು ಪ್ರಶ್ನೆ ಕೇಳ್ಯಾರ, ಅದಕ್ಕೆ ಏನು ಉತ್ತರ ಹೇಳ್ಯಾರ ಅನ್ನೋದು ಗೊತ್ತೈತಿ ಸರ್ ನಿಮಗ? ನಾ ಹೇಳತ್ತ ನಿಂದ್ರಿ. ಯಾಕಂತ ಕೇಳಿದ್ರ ಮಾಸ್ತರ್ ನಿತ್ ಹುಚ್ಚು ಚುಕ್ಕ ತಿರ್ಗಾಡ್ ಹೋಯ್ತಾವ. ಇಂಥವ್ ಪಾಲ್ತು ಮಾತು ಮಾತಾಡಬೇಡ. ಫಾಲ್ತು ಇಲ್ರಿ, ಇದು ಶಿವಸ್ಥಾನದ. ಶಿವಸ್ಥಾನ 10 ಪಟ್ಟು ಮಾತಾಡ್ತೀನಿ, ಇಂಥವ್ ಮಾತಾಡ್ಕೋಬೇಡ. ನೇರವಾಗಿ ಅಲ್ಲಿ ಏನು ಉತ್ತರ ಒಪ್ಕೊಂಡಿದ್ ಅಟ್ಟೆ ಹೇಳು. ಎಲ್ಲ ಮಾಸ್ತರ್ ಹುಡುಗರು ಓಡಾಡ್ಯಾವ ಮತ್ತ ಅಲ್ಲಿ ನಾ ರೆಕಾರ್ಡಿಂಗ್ ಎಲ್ಲ ಕೊಡ್ತೀನಿ. ನನಗೆ ಒಬ್ರು ಇಲ್ಲೇ ಅದಾರ ರೆಕಾರ್ಡಿಂಗ್ ಅಲ್ರಿ, ಭಂಡಾರ ಮುಟ್ಟು ಇದು ಸಾಕ್ಷಿ ಏನ್ ಬ್ಯಾಡ್ರಿ, ಭಂಡಾರ ಸನಿಕ ಹೋಗುದಿಲ್ಲ. ಮತ್ತ ಅಲ್ಲಿ ಏನ್ ಹೇಳಿರಿ? ಏನ್ ಹೇಳಿರಲ್ರಿ? ಅಲ್ಲಿ ಏನ್ ಹೇಳಿದ್ರಿ? ಇಲ್ಲಿ ಸಾಕ್ಷಿ ಅದ ಇಲ್ಲಿ ಎಲ್ಲ. ನಾ ಹೇಳಿನಂತಾನೆ ಹೇಳಕತ್ತೀನ್ರಿ. ಮತ್ತೆ ಹೇಳಿದ್ರಿ ಇಲ್ಲೇ ಒಪ್ಕೊಳ್ಳೋದು. ಅಲ್ಲಿ ಅವ್ರ ಏನ್ ಹೇಳ್ಯಾರ ಗೊತ್ತೈತೆ ಅನ್ನೋದು ಕೇಳಕತ್ತೀನಿ ನಾನು. ಅಲ್ಲಿ ಉತ್ತರ ಅವರು ಸುಳ್ಳು ಹೇಳ್ಯಾರ ಅವರು. ಅದಕ್ಕಾಗಿ ನಾ ಏನ್ ಹೇಳಿನ ಅದು ಅಲ್ಲಿ ಕೊಟ್ಟಿನ ಉತ್ತರ. ಮತ್ತೆ ಇಲ್ಲಿ ನಾ ಕರೆನೇ ಹೇಳಿನಲ್ಲ. ಯಾರ್ರಿ? ಇಲ್ಲಿ ಇಲ್ಲ ಖರೆ ಇಲ್ರಿ, ಅದು ಉತ್ತರ ಸುಳ್ಳು ಐತೆ. ಅದು ನೀ ಯಾಕೆ ಅಲ್ಲಿ ಹೇಳ್ದಿ? ಅವ್ರ ಏನ್ ಹೇಳ್ಯಾರ ಅದು ಗೊತ್ತೈತೆ. ಮತ್ತ ನೀವು ವಾದ ಮಾಡಬೇಡ. ಆ ಸ್ಟೇಜ್ ಮೇಲೆ ಇಲ್ಲೇ ಬಾಯಿ ಉತ್ತರ ಹೇಳಿದಿಲ್ಲ ಒಪ್ಕೊಳ್ಳ. ಸರ್ ಇಲ್ರಿ, ಅವ್ರ ಪ್ರಶ್ನೆ ಉತ್ತರ ಸುಳ್ಳು ಹೇಳ್ಯಾರ ಲಿಂಗಳಿ ಭೂತಾಳ ಮಾಸ್ತರ್ ಅವರು. ಅದು ಸುಳ್ಳು. ಅವರು ಸುಳ್ಳು ಹೇಳಕ್ಕಾಗಿ ನಾವು ಸಜ್ಜಲಗುಡ್ಡ ಶರಣಮ್ಮಂದ್ ಉತ್ತರ ಹೇಳ್ಯಾರ. ಅಲ್ಲ ತಿಳ್ಕೆ ನೀವು ಉತ್ತರ ಹೇಳನ. ನೀವೇನ್ ಹೇಳೇನ್ರಿ ಅಲ್ಲಿ? ಇಲೇ ಬಾಯಿ ಲಿಂಗ ಪೀಠದ ಅಂತೇಳಿ ಅಲ್ಲಿ ಹೇಳಿ ಬಂದಾನ. ಮತ್ತೆ ಇಲ್ಲೇ ಒಪ್ಕೊಳ್ಳ ಇಲೇ ಬಾಯಿದು ಯಾಕಂತ ಕೇಳಿದ್ರ ಅಲ್ಲಿ ಅವ್ರ ಸುಮ್ಬಿಡು, ಸಾಕು ಶಾಣೆ ಇದೀನಿ. ಸರ್ ಇಲ್ರಿ, ಅಲ್ಲಿ ಇಂಥ ಬಾಳ ಮಂದಿ ನೋಡಿ. ನಾ ಎಂತ ಶಿರಾಡೋಣ ಗಿರಿಮಲ್ ಮಾಸ್ತರ್ಗೆ ಉಮ್ದಿ ಮಾನಸಿದ್ದಣ್ಣ ಕೇಳಿ ಹೋಗಿ. ಇಲ್ಲ ಗೊತ್ತೈತೆ, ಗುರುಜಿ ಮೇಲೆ ವಿಶ್ವಾಸ ಇಟ್ಟುಕೊಂಡೆ ಕೇಳಿರ್ತೀವಲ್ಲ ಅಣ್ಣ. ಇಲ್ಲಪ್ಪಿ, ಈಗ ಕರೆಕ್ಟ್ ನಾ ಹೇಳೇನ್ರಿ, ಅದೇ ಒಪ್ಕೊಂಡು ನಾ ಏನ್ ಹೇಳಾಕತ್ತೀನಿ ಗೊತ್ತದೇನ್ರಿ? ನಾ ಹೇಳೋದ್ ಸ್ವಲ್ಪ ಅರ್ಥ ಮಾಡ್ಕೊಳ್ರಿ. ನೀವ್ ಹೇಳೋದ್ ಕರೆನೇ ಇಲ್ಲ ಅನ್ನಂಗಿಲ್ಲ. ನಾನು ಕರೆ ಅಂದ್ರೆ ಒಪ್ಕೊಂಡ್ಬಿಡಲ್ಲ. ನಾ ಹೇಳೋದ್ ಕೇಳ್ರಿ. ನಾ ಮೊದಲ್ ನಾ ಹೇಳೋದ್ ಅರ್ಥ ಮಾಡ್ಕೊಳ್ರಿ. ಮತ್ತೆ ಹೇಳೋದ್ರೆ ಮುಗಿದೋಯ್ತು ಸರ್. ನಾ ಹೇಳೋದ್ ಕೇಳ್ರಿ. ನೀವು ನಾ ಹೇಳಿದ್ರಿ ನೀನೇ ನನ್ಕಿಂತ ಶಾಣೆ. ಸರ್ ಇಲ್ರಿ, ಹಂಗ ನಾಕ್ ಹೋಗ್ಬೇಡ್ರಿ. ಈಗ ಸರ್ ನೀನೇ ಶಾಣೆ ಇದು ಇಟ್ಬಿಡು. ಟೊಪ್ಪಣ್ಣ ಹಾಡ್ಲಿ, ಒಳ್ಳೆ ಹಾಡುವ. ನಿಮ್ಮಂತವ್ರು ಬಂದು ಕೆಡಿಸ್ತೀರಿ ಕೊಡು. ಯಾಕತ್ ಕೇಳಿದ್ರಣ್ಣ ಹಂಗ ಹೇಳ್ಬೇಡ್ರಿ ಸರ್. ಯಾಕತ್ ಕೇಳಿದ್ರಿ ಹಿಂಗ ಮಾತಾಡಿ ಹೋದ್ರೆ ಕೆಲಸ ಆಗುದಿಲ್ಲ. ಹಲೋ, ವರಿಗೆ ಹಚ್ಚದ್ರ ವಜ್ಜ ಹೋತಿ. ನೀ ಸುಮ್ ಕೂಡು, ನನಗೆ ಗೊತ್ತದ. ಅಲ್ಲಿ ಎಲ್ಲ ರಿಕಾರ್ಡಿಂಗ್ ಅದ. ಭೂತಾಳ ಮಾಸ್ತರ್ ಮಾತಾಡಿದ್ದು ರಿಕಾರ್ಡಿಂಗ್ ಅದ. ಯಾವ ಉತ್ತರ ಹೇಳಿದ್ನು ನನ್ನಂತೆ ಕೈತಿ. ಅಲ್ಲಿ ಅವ್ರೆ ಇಲ್ಲಿ ಸಾಕ್ಷಿಗೆ ಬಂದಾರ. ಸರ್ ಬಂದಾರ್ರಿ, ನಾ ಹೇಳ್ತೀನಿ. ಅಲ್ಲಿ ಅವ್ರು ಬಂದಾರಲ್ರಿ. ಅಲ್ಲಿ ಏನ್ ಹೇಳಿದ ಅದನ್ನ ಇಲ್ಲಿ ಹೇಳಿ ನಾ ಉತ್ತರ ಹೇಳಿ. ನಾ ಒಂದ್ ಮಾತು ಕೇಳ್ತೀನಿ. ಅಲ್ಲಿ ಅವ್ರು ಬಂದಾರಲ್ರಿ, ಒಂದ್ ಸೆಕೆಂಡ್ ನಿಂದ್ರಿ. ಅಲ್ಲ ಹಿಂಗ ಮಾಡೋದ್ರಿಂದ ನಾ ಹೇಳೋದ್ ಕೇಳು. ನನ್ಗೆ ಗೊತ್ತದ ನೀ ಹೆಂಗ್ ಬಿಡದೆ ಹೇಳಕತ್ತಿ. ಬಿಟ್ಟು ಬಿಡು ನೀ ವಿಷಯ, ನನ್ಗೆ ಗೊತ್ತದ ಎಲ್ಲ. ನೀ ನಿನ್ನಿ ಮನಿ ಏನ ಮಾಡಾಕತ್ತೀವಿ. ಈ ಸ್ಟೇಜ್ ಮೇಲೆ ಬ್ರಹ್ಮ ವೇದಿಕೆ ಮೇಲೆ ಹಿಂಗ ಸುಳ್ಳು ಹೇಳ್ದೆ ಅಂದ್ರೆ ನೀ ಬಾಳ ದಿನ ಇಲ್ಲಿ ಉಳಿಯಂಗೆ ಇಲ್ಲ ಈ ವೇದಿಕೆ ಮೇಲೆ. ಹಂಗಲ್ರಿ, ಅವ್ರು ದೊಡ್ಡವ್ರ ಕೂತ್ ನಾ ಏನ್ ಮಾಡ್ಬೇಕು ಹೇಳ್ರಿ ನನಗ. ಇರ್ಲಿ ಬಿಡು, ಈ ಸದ್ ಅವ್ರಿಗೆ ಕೊಡು ಹಾಡ್ಲಿ. ಇಲ್ಲ ಅವ್ರ ಕೂತ್ ಹಂಗ ಮಾಡ್ದಾಗ ನಾನೇನ್ ಮಾಡ್ಬೇಕು? ಈಗ ಅವ್ರು ಹೇಳಿದ್ನು ನಾನು ಅಂತ ರೆಕಾರ್ಡಿಂಗ್ ಐತಿ. ಅಲ್ಲಿ ಕಮಿಟರ್ ಅಲ್ಲಿ ತರಿಸ್ಬೇಕಾಗಿತ್ತಲ್ರಿ. ಅವ್ರು ಹೇಳಿದ್ದು ಸುಳ್ರಿ ಸರ್. ಅಲ್ಲಿ ಸರ್ ಅವ್ರ ಕೂತ್ ಹೆಂಗ್ರಿ ನಾವೇನ್ ಮಾಡಿ ಹೇಳ್ರಿ? ಇಲ್ಲ ಅಲ್ಲಿ 40 ವರ್ಷ ಅಡಿಕೆ ಮಾಡೋರು ಹಂಗ ಮಾಡ್ದಾಗ ನಾ ಏನ್ ಮಾಡ್ರಿ? ಇಲ್ಲ 40 ವರ್ಷ ಅಡಿಕೆ ಮಾಡಿದ್ರು ಹಂಗ ಮಾಡಿದಾಗ ನಾ 2-3 ವರ್ಷ ನಿನ್ನೆ ಮೊನ್ನೆ ಬಂದಾವ. ನಾ ಏನ್ ಹೇಳ್ಬೇಕು? ಓ ಸರ, ಓ ಬಿಡ್ರಿ ಕಡೆನ. ಅವ್ರದ್ದು ತಪ್ಪದಲ್ಲ. ನಿಮ್ ಪ್ರಶ್ನದ ಉತ್ತರ ನೀವು ನಮ್ಗೆ ಹೇಳ್ರಲ್ಲ. ಬಿಡ್ರಿ, ಅದು ವಿಷಯ ಕಟ್ಟಿ ತಿಳಿತಿ ಯಾರು ಅಲ್ಲ. ಅದೇ ಹೇಳಾಕತ್ತೀವ್ರಿ. ನೀವ್ ಹೇಳ್ರಿ, ನೀವು ನಮ್ ದೈವಕ್ಕೆ ನಿಮ್ದು ಹೇಳ್ರಿ. ನಿಮ್ದು ಪ್ರಶ್ನದ ಉತ್ತರ ನೀವ್ ಹೇಳ್ರಿ. ಬರೇ ನಿಮ್ದನ್ ತೊಂಡಿ ಅದ, ಲೆಕ್ಕಿ ಅದ, ಅದು ಬಿ ಹೇಳ್ರಿ. ಹೌದಲ್ರಿ? ನಿಮ್ದು ಯಾವ್ದು ಅಡ್ಡ ಹೇಳ್ಬಿಡ್ರಿ. ವಿಷಯ ಕಟ್ ಮಾಡ್ಬಿಡ್ರಿ, ಬಾಕಿದ ಮಾತಾಡ್ಬೇಡ್ರಿ. ನಿಮ್ದು ಏನದ ಹೇಳ್ರಿ, ನಮ್ಗೆ ತಿಳಿಬೇಕಲ್ಲ. ಇಷ್ಟೆಲ್ಲ ಆಗ್ಯದಂದ್ರ ಉತ್ತರ ಏನದ ಅಂತ ಕೇಳಿದ್ರ ಸರ್ ಹೇಳಿದ್ರಲ್ರಿ.
ಸರ್ ಇಲ್ರಿ ಹಂಗಿಲ್ಲ ಹಾ ಹಾ ಹಂಗಲ್ರಿ ಸರ್ ಹಿಂಗ್ ಮಾತಾಡ್ಬೇಡ್ರಿ ಯಾಕತ್ ಕೇಳಿದ್ರ ನಿಮ್ ಮುಂದೆ ಆಡ ಮಕ್ಕಳು ನೀವು ಹೇಳಂದ್ರು ಹೇಳ್ತೀನಿ ಏ ಅಪ್ಪೆ ನೀ ಉತ್ತರ ಹತ್ತು ಹೇಳು ನನಗೇನು ಬೇಡ ಅನ್ನಂಗಿಲ್ಲ ನೀ ಹತ್ತು ಹತ್ತಲ್ರಿ. ಹೇಳು. ನಾ ಹೇಳ್ತಾರ ನಿಂದ್ರು ಆ ವೇದಿಕೆ ಮೇಲೆ ಒಪ್ಕೊಂಡವ್ ಇಲ್ಯಾಕ ಒಪ್ಕೊಲಾಗಿದ್ ಇಟ್ಟೆ ಹೇಳು ಉತ್ತರ ನೀ ಹತ್ತು ಹೇಳು ಬೇಡ ಅನ್ನಂಗಿಲ್ಲ 10 ತರ 10 ಬುಕ್ ನಾವ್ ಬರ್ದಾರ ನೀ ಆ ವೇದಿಕೆ ಮೇಲೆ ಒಪ್ಕೊಂಡವ ಇಲ್ಯಾಕ ಒಪ್ಕೊಲಾಗಿದ್ ಹತ್ತು ಅಟ್ಟೆ ತರ ಅಲ್ರಿ ನಾ ಹೆಂಗ್ ಕೇಳಿ ನೋಡು ಹಂಗೆ ನಾ ಏನ್ ಹೇಳಕತ್ತೀನಿ ಆ ವೇದಿಕೆ ಮೇಲೆ ಒಪ್ಕೊಂಡವ ಇಲ್ಯಾಕ ಒಪ್ಕೊಲಾಗಿದ್ ಅಟ್ಟೆ ಹೇಳು ನಾನು ಆ ಒಪ್ಪಿಗೆ ಅದ್ರ ಮೇಲೆ ನಾನೇ ಉತ್ತರ ಹೇಳೇನ್ರಿ ಅವ್ರು ಹೆಂಗ್ ನನ್ನ ಪ್ರಶ್ನೆ ಕೇಳಲ್ಲ ಅಲ್ಲಿ ಉತ್ತರ ಹೇಳಿಯಲ್ಲ ಸರ್ ಅವ್ರ ಪ್ರಶ್ನೆಕ್ ಅವ್ರು ಹೆಂಗ್ ಹೇಳ್ಯಾರ ನೋಡ್ರಿ ಅಲ್ಲಿ ನನ್ನ ಪ್ರಶ್ನೆಕ್ ನಾ ಹಂಗ ಹೇಳೀನಿ ಅಲ್ಲಿ ಏನ್ ಹೇಳಿದಿ ಅಲ್ಲಿ ಏನ್ ಹೇಳಿದಿ ಅಲ್ಲ ಇಲಾಬೆ ಹೊಲ್ಕರ್ತ ನಾ ಹೇಳಿನಲ್ರಿ ಅವ್ರು ಕೇಳಿದ್ಕ ಅವ್ರು ಏನ್ ಖರೆ ಹೇಳ್ಯಾರೇನು ಮತ್ತೆ ಇಲ್ಲಿ ನಾ ಏನ್ ಹೇಳಿ ಐಲೇಬಾಯಿ ಹೋಳ್ಕರ್ ಅಂತ ಹೇಳಿನಲ್ಲೋ ಸರ್ ಇಲ್ರಿ ಹಂಗ ಹೇಳಾಕತ್ತಿಲ್ಲ ಹುಚ್ಚ ಇಲ್ಲಿ ಎಲ್ಲಾರು ಏನು ಹುಚ್ಚರತ್ ಮಾಡಿದ್ದೇನೆ ಇವರಿಗೆಲ್ಲ ಯಾಕತ್ ಕೇಳಿದ್ರ ಎಲ್ಲ ಹುಚ್ಚರತ್ ಮಾಡಿದಿ ಅಲ್ಲಿ ಅವ್ರು ಕೇಳಾಕತ್ತಿನಲ್ಲ ಅವ್ರು ಏನ್ ಹೇಳ್ಯಾರಲ್ಲ ಅದಕ್ಕೆ ತಕ್ಕಂತೆ ಅಲ್ಲಿ ಉತ್ತರ ಕೊಟ್ಟಿನಿ ನಾನು ಮಾಡ್ಬೇಡ್ರಿ ಅಲ್ಲಿ ಒಪ್ಕೊಂಡು ಇಲ್ಲಿ ಯಾಕೆ ಒಪ್ಕೊಳಂಗಿಲ್ಲ ಸರ್ ಅಲ್ಲಿ ಅವ್ರು ಏನ್ ಹೇಳ್ಯಾರ ಗೊತ್ತೈತೇನ್ರಿ ಆ ಸರ್ ಉತ್ತರ ಹೇಳ್ಯಾರಲ್ರಿ ಯಾಕತ್ ಕೇಳ ಇಲ್ಲ ಹಲ 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 ಬೈಲಿ ಹೇಳ್ಯಾರ ಹಿಂಗಾಗಿ ಅದನ್ನ ನನ್ನ ಪ್ರಕಾರ ಐಲ್ಯಾಬಾಯಿಗೆ ಲಿಂಕ್ ಪೀಠ ಅದಂತೇಳಿ ನಾನು ವಾದದ ಕನ್ನಡ ವಾಚಸ್ಸವ್ರು ಇದ್ರು ಹೆಂಗಂದ್ರೆ ಹೇಳ್ಬೇಕು ನಿಮಗೆ ಈಗ ಫೋಟೋ ಹೆಂಗತ್ತಂದ್ರೆ ನಾನ್ ಮಾಡ್ಬೇಕ್ರಿ? ಹಾಕಿ ಕೇಳ್ರಿ ಹಾಲು ಮತ್ತ ಕನ್ನಡ ಬರಲಿಲ್ಲ ಅಂದ್ರೆ ನಾವು ಹೇಳಕತ್ತೀವಲ್ರಿ ಕನ್ನಡ ಬರೋರೇ ಹೇಳಕತ್ತೀವಲ್ಲ ನಾ ಅವಾಗ ಹೇಳಿದ ಅಲ್ಲಲ್ಲ ಕನ್ನಡ ಬರೋರು ನಾವೇ ಹೇಳಕತ್ತೀವಲ್ಲ ಮತ್ತೆ ಇದ್ರ ಮೇಲೂ ಕಬೂಲಿಲ್ಲ ಅಂದ್ರೆ ನಾವೇನ್ ಇಲ್ಲ ಮಾಡೋದು? ನೀವು ಫೋಟೋ ಹೊಡ್ಕೋರಿ ಶಾಣು ಸರ್ ಗೋಳ್ ಹೇಳೇನೋ ಸುಳ್ಳು ಹೇಳೇನೋ ನಿಮ್ಗೆ ಕನ್ಫರ್ಮ್ ಆಗ್ಬೇಕಂದ್ರೆ ಇದು ಫೋಟೋ ಹೊಡ್ಕೋರಿ ಬ್ಯಾರೆದವ್ರಿಗೆ ಕನ್ನಡ ವಾಚಿಸೋರಿಗೆ ಹೋದ್ರಿ ಬುಕ್ ಹೆಸರು ಹಾಲು ಮತ್ತು ಸ್ತ್ರೀಯರು ಹೌದು ಇವ್ರೇನ್ ಕೇಳ್ತಾರ 12 ಮತ್ತು 13 ಪುಟದೊಳಗೆ ಹುಡುಕ್ಯಾಡ್ರಿ ಸಿಗುತ್ತೆ ಹಾಲು ಮತ್ತು ಸ್ತ್ರೀಯರು ಇವ್ರೇನ್ ಕೇಳ್ತಾರ ಇಲ್ಲೇಬಾಯಿ ಸಂಸಾರ ಮಾಡ್ದ ಕೇಳ ಈಕಿಗೆ ಹೆಂಗ್ ಲಿಂಗ ಪೀಠ ಇರ್ತದ ಅಂತ ಕೇಳ್ತಾರ ಹೌದ್ ಜಗದ್ಗುರು ರೇವಣ ಸಿದ್ಧ ಮಾಳಿಂಗರಾಯ ಅಮೋಘ ಸಿದ್ಧ ನಾಗಲಿಂಗ ಇವ್ರೆಲ್ಲ ಸಂಸಾರ ಮಾಡ್ದವ್ರಿ ಅದಾರಲ್ಲ ಹಾ. ಮತ್ತ ಅವ್ರಿಗೆ ಯಾಕೆ ಲಿಂಗ ಅದಾವ ಮತ್ತೆ ಜಗದ್ಗುರು ರೇವಣ ಸಿದ್ಧ ಏನ್ ಹೇಳೋರು ನೀವು ಹಿಂಗ್ ಮಾತಾಡ್ಕೊತ ಕೂತ್ರ ಇವೆಲ್ಲ ಆಗುವ ಹಾ ಈ ಸದ್ದ ನಮ್ ಟೋಪನನ್ನ ಮಂಗಳಾರ ಮಂಗಲಾರತಿ ಮಾಡ್ತಾರೆ ಸಿಂದಗಿ ಮತ್ತು ಇದು ಟೋಪನ್ ಮೇಳವರು 10 ಕಿಲೋಮೀಟರ್ ಹೋಗ್ಬೇಕು ನಾವು